ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆಯಾಯಿತಾ? ಟ್ರಂಪ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡುವುದಾದರೆ ಹೌದು. ಅವರು ಹೇಳಿದ್ದಾರೆ ಮುಂದಿನ 5 ದಿನಗಳ ಕಾಲ ಯಾವುದೇ ದಾಳಿ ಇಲ್ಲ ಅಂತಲ್ಲ. ಇರಾನಿನ ತೈಲ ಕೇಂದ್ರಗಳ ಮೇಲೆ ಮತ್ತು ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ತೈಲ ಕೇಂದ್ರಗಳು ಮತ್ತು ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ. ಕನ್ಫ್ಯೂಸಿಂಗ್ ಇದೆ ಅದು. ಅಂಥ ಕೇಂದ್ರಗಳ ಮೇಲೆ ದಾಳಿ ಮಾಡೋದಿಲ್ಲ, ಇರಾನಿನ ಮೇಲೆ ದಾಳಿ ಮುಂದುವರಿಸ್ತೀವಿ ಅಂತ ಅದರ ಅರ್ಥನಾ? ಐ ಡೋಂಟ್ ಥಿಂಕ್ ಸೊ. ಒಟ್ಟಾರೆ 5 ದಿನ ಅಮೇರಿಕ ಇಸ್ರೇಲ್ ಕಡೆಯಿಂದ ಇರಾನಿನ ಮೇಲೆ ಯಾವುದೇ ರೀತಿಯ ದಾಳಿ ಆಗೋದಿಲ್ಲ ಅಂತ ನಾನು ಆ ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಅರ್ಥ ಮಾಡಿಕೊಳ್ತಾ ಇದ್ದೀನಿ. ಯಾಕೆ ಏಕಾಏಕಿ ನಿರ್ಧಾರ? ಮಾತುಕತೆಗಳು ರಚನಾತ್ಮಕ ಹಂತಕ್ಕೆ ಬಂದಿದ್ದಾವಂತೆ, ಕ್ರೂಷಿಯಲ್ ಹಂತಕ್ಕೆ ಬಂದಿದ್ದಾವಂತೆ. ಈ ಮಾತುಕತೆಗಳ ಫಲಶ್ರುತಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ದಾಳಿಯನ್ನು 5 ದಿನಗಳ ನಂತರ ಮುಂದುವರಿಸಬಾರ್ದಾ ಅನ್ನುವುದನ್ನು ಟ್ರಂಪ್ ತೀರ್ಮಾನ ಮಾಡ್ತಾರಂತೆ. ಈಗಾಗಲೇ ತಮ್ಮ ಡಿಫೆನ್ಸ್ ಮಿನಿಸ್ಟ್ರಿಗೆ ಹೇಳಿದಾರಂತೆ ಯಾವುದೇ ರೀತಿಯಲ್ಲ, ದಾಳಿ ನಡೆಸಬೇಡಿ ಅಂತ. ಏನು ಹೇಳುತ್ತೆ ಈ ಟ್ರುತ್ ಪೋಸ್ಟ್ನ ಸಾರಾಂಶ ಏನು? ಇರಾನಿನ ವಿದ್ಯುತ್ ಮತ್ತು ತೈಲ ಘಟಕದ ಮೇಲೆ ದಾಳಿ ಮಾಡಲ್ಲ. ಅಮೇರಿಕ ಮತ್ತು ಇರಾನ್ ಮಧ್ಯೆ ರಚನಾತ್ಮಕ ಮಾತುಕತೆ ನಡೀತಾ ಇದ್ದಾವೆ. ಮಾತುಕತೆ ನಿರ್ಧಾರದ ಆಧಾರದ ಮೇಲೆ ಮುಂದಿನ ದಾಳಿಯನ್ನು ತೀರ್ಮಾನಿಸ್ತೇವೆ. ಸೇನೆಗೆ ದಾಳಿ ಮಾಡದಂತೆ ಸೂಚನೆ ನೀಡಿದ್ದೇನೆ. ಮುಂದಿನ 5 ದಿನ ಇರಾಕ್ನ ತೈಲ ಕೇಂದ್ರಗಳ ಮೇಲೆ ದಾಳಿ ಇಲ್ಲ. ಇದನ್ನು ನೋಡಿದರೆ ಏನು ಅನ್ಸುತ್ತೆ ನಿಮಗೆ? ಯುದ್ಧ ಮುಂದುವರಿಯುತ್ತೆ ಅನಿಸುತ್ತಾ, ಅಥವಾ ತೈಲ ಕೇಂದ್ರಗಳನ್ನು ಬಿಟ್ಟು ಉಳಿದ ಕಡೆ ದಾಳಿ ಮಾಡ್ತಾರೆ ಅಂತ ಅನಿಸುತ್ತಾ, ಅಥವಾ ಯಾವುದೇ ರೀತಿಯ ದಾಳಿ ಆಗೋದಿಲ್ಲ ಅಂತ ಅನಿಸುತ್ತಾ? ಇರಾನಿಗೆ ಎಷ್ಟರ ಮಟ್ಟಿಗೆ ಈ ಯುದ್ಧದಿಂದ ಒಂದು ವಿರಾಮ ಬೇಕಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಅಮೇರಿಕಕ್ಕಂತೂ ಬೇಕಾಗಿದೆ. ಭಾರತ ಪಾಕಿಸ್ತಾನ ಯುದ್ಧ ನಮ್ಮದು ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದೆ ಇವರೇ ಅಂತಲ್ಲ, ಹೇಳ್ಕೊಂಡು ಓಡಾಡ್ತಾ ಇದ್ದದ್ದು 70 ಸಲ ಇಲ್ಲಿ ತನಕ ಹೇಳಿಕೆ ಡೊನಾಲ್ಡ್ ಟ್ರಂಪ್ದು. ಭಾರತ ಸ್ಪಷ್ಟವಾಗಿ ಹೇಳಿತು, DGCO ಮಧ್ಯದ ಮಾತುಕತೆಯಿಂದ ಮಾತ್ರ ಕದನ ವಿರಾಮ ಆಗಿದೆ. 3ನೆಯ ವ್ಯಕ್ತಿ ಈ ವಿಷಯದಲ್ಲಿ ತಲೆನೇ ಹಾಕಿಲ್ಲ ಅಂತ ಭಾರತ ಮತ್ತೆ ಒತ್ತಿ ಹೇಳಿದಾಗಲೂ ಕೂಡ ಟ್ರಂಪು ಹೇಳ್ತಾನೆ ಬಂದರು, ನನ್ನಿಂದಾನೇ ಯುದ್ಧ ನಿಲ್ತು ಅಂತ. ಈಗ ಇದೇ ಟ್ರಂಪ್ ಮಹಾಶಯರ ಕಾರಣಕ್ಕಾಗಿ ಇರಾನಿನ ಮೇಲಿನ ದಾಳಿಯು ನಿಲ್ಲುವಂತೆ ಕಾಣಿಸ್ತಾ ಇದೆ. ಆದರೆ ಇರಾನ್ ಕಡೆಯಿಂದ ಏನು ಸ್ಟೇಟ್ಮೆಂಟ್? ನೆನಪಿರಲಿ, ಇರಾನಿನ ನಾಯಕರುಗಳು ಈ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇಲ್ಲ, ಅವರು ಟ್ವೀಟ್ಗಳನ್ನು ಮಾಡ್ತಾ ಇಲ್ಲ. ಬಹುಶಃ ಇಂಟರ್ನೆಟ್ ಬಳಸಿದರೆ ನಮ್ಮ ಲೊಕೇಶನ್ನು ಶತ್ರುಗಳಿಗೆ ಗೊತ್ತಾಗುತ್ತೆ ಅನ್ನುವ ಕಾರಣಕ್ಕೂ ಏನೋ 3 ದಿವಸದಿಂದ ಟ್ವೀಟ್ ಇಲ್ಲ. ಸಂಭವ ಅವರ ಹೇಳಿಕೆಗಳ ಬಿಡುಗಡೆಯಾಗ್ತವೆ, ಇರಾನಿನ ನ್ಯಾಷನಲ್ ಟಿವಿಯಲ್ಲಿ ಪ್ರಸಾರ ಆಗ್ತವೆ. ಇರಾನಿನ ನ್ಯಾಷನಲ್ ಟಿವಿಯಲ್ಲಿ ಪ್ರಸಾರವಾದ ಸುದ್ದಿಯನ್ನು ನಂಬುವುದಾದರೆ ಈ ಕದನ ವಿರಾಮದ ಪ್ರಸ್ತಾಪ ಇರಾನ್ಗೆ ಒಪ್ಪಿಗೆ ಇಲ್ಲ. ನೋ, ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಂಘರ್ಷದಲ್ಲಿ ಟ್ರಂಪ್ ಮತ್ತು ಅಮೆರಿಕಕ್ಕೆ ಸೋಲಾಗಿದೆ. ಅಮೆರಿಕದ ಜೊತೆಗೆ ಯಾವುದೇ ರೀತಿಯ ಮಾತುಕತೆ ನಡೆದಿಲ್ಲ. ಇರಾನನ್ನು ಎದುರಿಸಲಾಗದೆ ಟ್ರಂಪ್ ಹಿಂದೆ ಸರಿದಿದ್ದಾರೆ. ಯುದ್ಧ ಮುಂದುವರಿಯದಿದೆ, ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇರಾನಿನ ಸ್ಟೇಟ್ಮೆಂಟ್ ಇದು. ಮಾತುಕತೆ ನಡೆದೇ ಇಲ್ಲ ಅಂತಾರವರು. ಆ್ಯಕ್ಚುಲಿ ಮಾತುಕತೆ ನಡೆದಿತ್ತು. ಯಾವಾಗ? ಯುದ್ಧ ಶುರುವಾಗುವುದಕ್ಕಿಂತ ಮುಂಚೆ. ಫೆಬ್ರವರಿ 28ನೇ ತಾರೀಕು ಇವರೇನು ದಾಳಿ ಮಾಡಿದ್ರಲ್ಲ, ಅಯಾತುಲ್ಲಾ ಖಮೇನಿ ಮತ್ತು ಇತರ 40 ಜನರನ್ನು ಕೊಂದು ಹಾಕಿದ್ರಲ್ಲ, ಆವಾಗ ಮಾತುಕತೆಗಳು ನಡೀತಾ ಇದ್ವು. ಒಮನ್ನಲ್ಲಿ ಮಾತುಕತೆಗಳು ನಡೀತಾ ಇದ್ವು ಅವಾಗ. ಈಗ ಮಾತುಕತೆಯಲ್ಲಿ ಇವ್ರ ಕಡೆಯಿಂದ ಒಂದು ಪ್ರಪೋಸಲ್ ಬಂದಿರುತ್ತೆ, ಅವ್ರ ಕಡೆಯಿಂದ ಒಂದು ಪ್ರಪೋಸಲ್ ಬಂದಿರುತ್ತೆ. ಮಾತುಕತೆಗೆ ಕೂತಿರುವಂಥ ಮೀಡಿಯೇಟರ್ಗಳು ತಾವೇ ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ. ಇರಾನ್ನಿಂದ ಬಂದಂಥವರು ಸುಪ್ರೀಂ ಲೀಡರ್ನ ಕೇಳಬೇಕು ಒಂದು ಮಾತು. ಇರುವ ಮಾಹಿತಿಯ ಪ್ರಕಾರ ಅಮೆರಿಕದವ್ರು ಹಿಂಗೆ ಅಂತಿದ್ದಾರೆ, ನಾವು ಏನು ಹೇಳಬೇಕು ಅಂತ ಸುಪ್ರೀಂ ಲೀಡ್ರಿಗೆ ಕೇಳಿದಾಗ ಆ ಸುಪ್ರೀಂ ಲೀಡರ್ ಆಗಿದ್ದ ಅಯಾತುಲ್ಲಾ ಖಮೇನಿ ಎಲ್ಲರ ಅಭಿಪ್ರಾಯ ತಗೋಣ ಅಂತ 40 ಜನರು ಒಂದೇ ಕಡೆ ಸೇರಿಸಿದ್ದು. ಈ 40 ಜನ ಒಂದೇ ಕಡೆ ಇದ್ದಾರೆ. ಈಗ ಬಿಟ್ಟರೆ ಮತ್ತೆ ಅವಕಾಶ ಸಿಗೋದಿಲ್ಲ ಅಂಥೇಳಿ ಇವ್ರು ಹೋಗಿ ದಾಳಿ ಮಾಡಿಬಿಟ್ರು ಮಾತುಕತೆಯ ಮಧ್ಯದಲ್ಲಿ. ಅದಾದಮೇಲೆ ಮತ್ತೆ ಇರಾನನ್ನು ಕರ್ಕೊಂಬಂದು ಮಾತುಕತೆ ಕೊಡಿಸ್ಕೊಳ್ಳೋಕ್ಕಾಗತ್ತಾ? ರಚನಾತ್ಮಕ ಹಂತದಲ್ಲಿವೆ ಮಾತುಕತೆ ರಚನಾತ್ಮಕ ಹಂತದಲ್ಲಿದೆ ಅನ್ನುವ
ಟ್ರಂಪ್ ಮಾತಿನ ಬಗ್ಗೆ ನನಗೆ ಅಪನಂಬಿಕೆ ಬರುವುದಕ್ಕೆ ಅದೊಂದು ಕಾರಣ ಅಷ್ಟೇ. ಮಾತುಕತೆ ನಡೀತಾ ಇದ್ದಾಗಲೇ ಫೆಬ್ರವರಿ 28ನೇ ತಾರೀಕು ನೀವು ದಾಳಿ ಮಾಡಿದ್ದು. ಒಮಾನ್ನಲ್ಲಿ ಕೂತ್ಕೊಂಡಿದ್ದರು ರೀ, ಅಕ್ರಾಸ್ ದ ಟೇಬಲ್ ಕೂತ್ಕೊಂಡಿದ್ರು. ಅಮೇರಿಕ, ಇಸ್ರೇಲ್ನ ಪ್ರತಿನಿಧಿಗಳು, ಇರಾನಿನ ಪ್ರತಿನಿಧಿಗಳು ಕೂತ್ಕೊಂಡು ಮಾತಾಡ್ತಾ ಇರೋವಾಗ ಹಿಂಗೆ ಮಾಡಿಬಿಟ್ರೆ ಮೀಡಿಯೇಟರ್ಗಳಾಗಿರ್ತಾರಲ್ಲ ಅವ್ರಿಗೇನು ಗೌರವ ಇರುತ್ತೆ? ಒಮಾನ್ಗೇನು ಗೌರವ ಇದೆ? ಒಮಾನ್ಗೇನು ಗೌರವ ಉಳ್ದಂಗಾಯಿತು. ಇರಾನಿನ ಸೇನೆ ತಿರುಗೇಟು ಕೊಟ್ಟಿದೆ ಟ್ರಂಪ್ಗೆ. ನಮಗೆ ಒಪ್ಪಿಗೆ ಇಲ್ಲ, ಕದನ ಮುಂದುವರಿಯೋದೇ ಇದು ಅಂತ. IRGC ಸ್ಟೇಟ್ಮೆಂಟ್ ನೋಡಿ. ನೆನ್ನೆ ಧಮಕಿ ಇತ್ತು ಟ್ರಂಪದು, ನೆನ್ನೆ ಸಂಜೆ, ಇವತ್ತು ಸಂಜೆ ಅಷ್ಟೊತ್ತಿಗೆ ದಾಳಿ ನಡೆಸೋದಿಲ್ಲ ಅಂತ. ನೆನ್ನೆ 48 hours ಡೆಡ್ಲೈನ್ ಕೊಟ್ಟರು ಇರಾನಿಗೆ. 48 ಗಂಟೆಗಳ ಒಳಗೆ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡದೇ ಹೋದರೆ ಇರಾನಿನ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತೀವಿ. ಅಮೇರಿಕ ಸೇನೆ ದೊಡ್ಡ ಮಟ್ಟದಲ್ಲಿ ಭೀಕರ ದಾಳಿ ಮಾಡುತ್ತೆ ಅಂತ ನೆನ್ನೆ ಸಂಜೆ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟು. 24 ಗಂಟೆಯೊಳಗೆ ಅದು ಏನಾಯಿತೋ ಏನೋ. ನೆನ್ನೆ ಧಮಕಿ ಟೋನ್ ಇದ್ದದ್ದು ಈಗ ಆಯಿತು ಬಿಡಿ ನಿಲ್ಲಿಸ್ತೀವಿ ನಾವು ಯುದ್ಧ ಅನ್ನುವ ಟೋನಿಗೆ ಬಂತು. ಭಾಳ ಕುತೂಹಲಕಾರಿಯಾದದ್ದು ಇರಾನಿನ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು. ಆ ಕೇಂದ್ರಗಳಿಗೊಂದು ಮಹತ್ವ ಇದೆ. ಸ್ಯಾಂಕ್ಷನ್ಸ್ ಹಾಕ್ಬಿಟ್ರು ಇವರು ಇರಾನ್ ಮೇಲೆ. ಇರಾನಿನ ಆಯಿಲನ್ನು ಯಾರೂ ಖರೀದಿ ಮಾಡೋಂಗಿಲ್ಲ ಅಂತ. ಯಾರಿಗೆ ಮಾರಬೇಕು ಇರಾನ್ ಆಯಿಲನ್ನು? ಸ್ಮಗ್ಲಿಂಗ್ ಮಾಡ್ತಾರೆ. ಆಯಿಲ್ ಸ್ಮಗ್ಲಿಂಗ್ ಆಗುತ್ತೆ, ಅದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಆದರೆ ಪ್ರೊಡ್ಯೂಸ್ ಮಾಡುವ ಅಷ್ಟು ಆಯಿಲನ್ನು ಕಳ್ಳದಾರಿಯ ಮೂಲಕವೇ ಸಾಗಿಸುವುದಕ್ಕಾಗೋದಿಲ್ಲ. ಆಯಿಲ್ ಸ್ಮಗ್ಲಿಂಗ್ ಅನ್ನೋದು ಒಂದು ತಾಸು ಮಾತಾಡಬಲ್ಲಂಥ ಸಪರೇಟ್ ಆದ ಸಬ್ಜೆಕ್ಟ್. ಅಲ್ಲಿ ಎಲ್ಲಿಯೂ ರಿಜಿಸ್ಟರ್ ಆಗದ ಬಹಳ ಆ ಟ್ರ್ಯಾಕ್ ರೆಕಾರ್ಡೇ ಒಂದು ರೀತಿ ಸಸ್ಪಿಷಿಯಸ್ ಆಗಿರುವ ಆಯಿಲ್ ಟ್ಯಾಂಕರ್ಗಳಿರ್ತವೆ. ಆ ಟ್ಯಾಂಕರು ಕಂಡು ದೇಶದ ಧ್ವಜ ಸುತ್ತಕೊಂಡು ಹೋಗಿ ಆಯಿಲ್ ಅಂತ ಹೇರ್ಕೊಂಡು ಬಂದು ಇಂಟರ್ನ್ಯಾಷನಲ್ ವಾಟರ್ಸ್ನಲ್ಲಿ ಅದನ್ನು ಯಾವ ದೇಶಕ್ಕೆ ಹೋಗಬೇಕಾಗಿರುತ್ತೋ ಆ ದೇಶದ ಅಧಿಕೃತ ಆಯಿಲ್ ಟ್ಯಾಂಕರ್ಗೆ ಮಧ್ಯ ಸಮುದ್ರದಲ್ಲಿ ಶಿಫ್ಟ್ ಮಾಡ್ತಾರೆ ಆಯಿಲನ್ನು. ಸ್ಮಗ್ಲಿಂಗ್ ಇಟ್ಸ್ ಆಲ್ ಟುಗೆದರ್ ಸಪ್ರೇಟ್ ಸಬ್ಜೆಕ್ಟ್. ಇರಲಿ, ಅಷ್ಟನ್ನು ಸ್ಮಗ್ಲ್ ಮಾಡೋದಕ್ಕಾಗೋದಿಲ್ಲ. ಇರಾನ್ನವರು ಒಂದು ದಾರಿ ಕಂಡುಕೊಂಡ್ರು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಮಗಲ್ ಮಾಡಿ ದುಡ್ಡು ತಗೊಳ್ಳೋದು. ಉಳಿದಿದ್ದ ಆಯಿಲ್ ಏನು ಮಾಡೋದು? ಅವರು ಅದನ್ನು ದೇಶದಲ್ಲೇ ರಿಫೈನ್ ಮಾಡಿ ದೊಡ್ಡ ದೊಡ್ಡ ಜನ್ರೇಟರ್ಗಳನ್ನು ಉರಿಸಿ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಕರೆಂಟ್ ಉತ್ಪಾದನೆ ಮಾಡೋದು ಆಯ್ತಪ್ಪ, ಅಷ್ಟು ಕರೆಂಟ್ ಅವ್ರಿಗೆ ಏನು ಮಾಡೋದು? ಒಂದು ಮೂಲದ ಪ್ರಕಾರ ಇರಾನಿನಲ್ಲಿ ದೊಡ್ಡ ದೊಡ್ಡ ಸರ್ವರ್ಗಳನ್ನು ಹಾಕಿ ಅದರಲ್ಲಿ ಬಿಟ್ ಕಾಯಿನ್ ಮೈನಿಂಗ್ ಮಾಡ್ತಾರಂತೆ. ಆ ಬಿಟ್ ಕಾಯಿನ್ ಮೈನಿಂಗ್ ಏನು ಅನ್ನೋದು ನಾನಿನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ಬಿಟ್ ಕಾಯಿನ್ ಮೈನಿಂಗ್ನಿಂದ ಇರಾನ್ ಗಳಿಸುವ ದುಡ್ಡು ಆಯಿಲ್ ಎಕ್ಸ್ಪೋರ್ಟ್ನಿಂದ ಗಳಿಸುವ ದುಡ್ಡಿಗಿಂತ ಜಾಸ್ತಿ ಅಂತ ಹೇಳ್ತಾರೆ. ನಾ ಬಿಟ್ ಕಾಯಿನ್ ಮೈನಿಂಗ್ ಅಂತ ಅಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಐ ಆಮ್ ಯೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ತಿಳ್ಕೊಂಡು ಹೇಳ್ತೀನಿ ಯಾವತ್ತಾರ ಒಂದು ಸಲ. ಆ ಕಾರಣಕ್ಕಾಗಿ ದೊಡ್ಡ ದೊಡ್ಡ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಇರಾನ್ ಕಟ್ಕೊಂಡಿದೆ. ಆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೊಡಿತೀವಿ ಅಂತ ಟ್ರಂಪ್ ನಿನ್ನೆ ಹೇಳಿದ್ದು. 48 ತಾಸಿನೊಳಗೆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೆ ಹೋದರೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೊಡಿತೀವಿ ಅಂತ ಟ್ರಂಪ್ ನೆನ್ನೆ ಧಮಕಿ ಕೊಟ್ಟಿದ್ದು. ಅದಕ್ಕೆ IRGC ಸ್ಟೇಟ್ಮೆಂಟು, ಇರಾನಿನ ಇಂಧನ ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಿಬಿಡ್ತೀವಿ. ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇನ್ನಷ್ಟು ದಾಳಿ ಮಾಡ್ತೀವಿ. IRGC ಒಂದು ಹೇಳಿಕೆಯನ್ನು ಕೊಡ್ತು. ಸಂಪೂರ್ಣವಾಗಿ ಮುಚ್ಚಿಬಿಡ್ತೀವಿ ಅಂದರೆ ಈಗ ಮುಚ್ಚಿಲ್ವಾ? ಇಲ್ಲ, ಅಲ್ಲೊಂದು ಬೇರೆದೇ ವ್ಯವಹಾರ ನಡೀತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಈಗ ಟೋಲ್ಗೇಟ್ ಮಾಡ್ಕೊಂಡಿದೆ. ಟೋಲ್ಗೇಟ್ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಶಿಪ್, ಎಷ್ಟು ದೊಡ್ಡ ಹಡಗು ಅದು ಏನು ತಗೊಂಡು ಹೋಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ $2 ಲಕ್ಷ ಹಿಡಿದು $20 ಲಕ್ಷ ತನಕ ಚಾರ್ಜ್ ಮಾಡ್ತಾರಂತೆ. ಅಷ್ಟು ದುಡ್ಡು ಯಾವ ಹಡಗು ಕೊಡುತ್ತೋ ಆ ಹಡಗನ್ನು ಸೇಫಾಗಿ ದಾಟೋದಕ್ಕೆ ಬಿಡ್ತಾರೆ. ಯುದ್ಧ ಕಾಲದಲ್ಲಿ ಆದಾಯದ ಮೂಲ $2 ಲಕ್ಷದಿಂದ $20 ಲಕ್ಷ ತನಕ ಚಾರ್ಜ್ ಮಾಡ್ತಾ ಇದ್ದಾರೆ ಒಂದೊಂದು ಹಡಗಿಗೆ. ಆ ಹಡಗು ಅಮೇರಿಕಾ ಕೊಟ್ಟಿದ್ರೆ ಅದು $20 ಮಿಲಿಯನ್ ಕೊಟ್ಟರು ಬಿಡೋಂಗಿಲ್ಲ. ಅದನ್ನು ಅಷ್ಟು ಕೊಟ್ಟರೂ ಬಿಡೋದಿಲ್ಲ.
ಬೇರೆ ದೇಶಗಳಿಗೆ, ಮಿತ್ರ ದೇಶಗಳು ಮತ್ತು ನ್ಯೂಟ್ರಲ್ ದೇಶಗಳಿಗೆ ಹೋಗ್ತಾ ಇರುವ ಹಡಗುಗಳಿಗೆ ಚಾರ್ಜ್ ಮಾಡಿ ಬಿಡ್ತಾ ಇದ್ದಾರೆ. ಇಂಧನ ತಾಣಗಳ ಮೇಲೆ ಏನಾದರೂ ಅಮೆರಿಕ ದಾಳಿ ಮಾಡಿದ್ರೆ ಅದನ್ನೂ ಬಂದ್ ಮಾಡ್ತೀವಿ ಅಂತ IRGC ನಿನ್ನೆ ಎಚ್ಚರಿಕೆ ಕೊಡ್ತು. ಈ ಮಧ್ಯದಲ್ಲಿ 22 ದೇಶಗಳು ಒಂದಾಗ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ ಹಾರ್ಮುಜ್ ಜಲಸಂಧಿಯನ್ನು ತೆರವು ಮಾಡೋದಕ್ಕೆ. 22 ದೇಶಗಳು, ಪ್ರಿಡಾಮಿನೆಂಟ್ಲಿ ನ್ಯಾಟೋ ದೇಶಗಳು. ನೋಡಿ, ಇಡೀ ಪ್ರಪಂಚಕ್ಕೆ 20% ಸಪ್ಲೈನೇ ನಿಂತು ಹೋಗ್ಬಿಟ್ರೆ, ಮೋರ್ ದೆನ್ 20%, 25% ಸಪ್ಲೈ ನಿಂತು ಹೋಗ್ಬಿಟ್ರೆ ಎಲ್ಲರಿಗೂ ಒಂದು ಉಸಿರುಗಟ್ಟದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಾವು ಬರೀ LPG ದಷ್ಟೇ ನಮಗೆ ಸದ್ಯಕ್ಕೆ ಚಿಂತೆ ಇರೋದು. ಹೀಗೆ ಮುಂದುವರೆದ್ರೆ ಪೆಟ್ರೋಲು ಡೀಸೆಲಿಂದು ಶುರುವಾಗುತ್ತೆ. ನಮ್ಮ ಕಾರಿಗೆ, ನಮ್ಮ ಬೈಕಿಗೆ ಹಾಕಿಕೊಳ್ಳುವ ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಆಯಿತು, ತಿಂಗಳ ಖರ್ಚು ಜಾಸ್ತಿ ಆಗ್ತಿದೆ ಅಂತಷ್ಟೇ ನಮಗೆ ಅನಿಸೋದು. ಆದರೆ ಒಟ್ಟಾರೆಯಾಗಿ ಇಂಧನ ಬೆಲೆ ಹೆಚ್ಚಳ ಒಂದು ದೇಶದ ಹಣದುಬ್ಬರದ ಮೇಲೆ ಪ್ರಭಾವ ಬೀರುತ್ತೆ. ಇಂಟರ್ನ್ GDP ಗ್ರೋತ್ ಮೇಲೆ ಪ್ರಭಾವ ಬೀರುತ್ತೆ. ಹಾರ್ಮುಜ್ ಜಲಸಂಧಿ ಈ ರೀತಿಯಾಗಿ ಬಂದ್ ಮಾಡುವುದು ಪ್ರಪಂಚದ ದೇಶಗಳ GDP ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ 22 ದೇಶಗಳು ಖಂಡನೆ ಮಾಡಿದ್ದಾವೆ. ಈಗ ಹಾರ್ಮುಜನ್ನು ಇಮಿಡಿಯೇಟಾಗಿ ಇರಾನ್ ತೆರವುಗೊಳಿಸಬೇಕು ಅಂತ. ನ್ಯಾಟೋದ ಈ ಪ್ಲ್ಯಾನ್ಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ ಬೆಂಬಲ ಕೊಟ್ಟಿದ್ದಾವೆ. ಇದನ್ನು ನೋಡಿದಾಗ ಅನ್ನಿಸ್ತಾ ಇರೋದು ಇರಾನ್ ತೀರ ಇಷ್ಟರ ಮಟ್ಟಿಗೂ ಹಠ ಮಾಡಬಾರ್ದಾಗಿತ್ತು. ಯಾಕಂದರೆ ಇರಾನಿನ ಮೇಲೆ ದಾಳಿ ನಡೆಸೋದಕ್ಕೆ ನಿಮ್ಮ ಸೈನಿಕ ನೆಲೆಗಳನ್ನು ನಾವು ಬಳಸ್ಕೊಳ್ತೀವಿ ಅಂದರೆ ಸ್ಪೇನ್ ಕಡ್ಡಿ ಮುರಿದಂಗೆ ಹೇಳ್ತು, ನಥಿಂಗ್ ಡೂಯಿಂಗ್, ಈ ಕಡೆ ಬರಲೇಬೇಡಿ ನೀವು ಅಂತ. ಇಂಗ್ಲೆಂಡ್ ಕಡ್ಡಿ ಮುರಿದಂಗೆ ಹೇಳ್ತು, ನಿಮ್ಮ ಜಗಳ ಅದು ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದು ಇದೇ ರೀತಿ ಮುಂದುವರೆದ್ರೆ ಅವು ಇವತ್ತಲ್ಲ ನಾಳೆ ಹಡಗು ಕಳಿಸ್ತೀವಿ ಅಂದರೆ ಏನು ಮಾಡ್ತೀರಿ? ಡೊನಾಲ್ಡ್ ಟ್ರಂಪ್ ಓಪನ್ ಆಹ್ವಾನ ಕೊಟ್ಟು ಹಾರ್ಮುಜ್ ಜಲಸಂಧಿಯನ್ನು ತೆರವು ಮಾಡೋದಕ್ಕೆ ಇಂತಿಂಥ ದೇಶಗಳು ತಮ್ಮ ಮಿಲಿಟರಿ ನೌಕೆಗಳನ್ನು, ಯುದ್ಧ ನೌಕೆಗಳನ್ನು ಕಳಿಸ್ಬೇಕು ಅಂತ. ಆ ದೇಶಗಳನ್ನು ಒಂದು ನಮಗೆ ಸಂಬಂಧ ಇಲ್ಲಪ್ಪ, ಅದು ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಆದರೆ ಹಾರ್ಮುಜ್ ಜಲಸಂಧಿಯ ಈ ದಿಗ್ಬಂಧನ ಹೀಗೆ ಮುಂದುವರೆದ್ರೆ ಕಳಿಸ್ತಾವ ಆ ದೇಶಗಳು, ಯಾಕಂದರೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು. ಇದರ ಮಧ್ಯದಲ್ಲಿ ನಿನ್ನೆ ಅತಿ ಹೆಚ್ಚು ಚರ್ಚೆ ಆದಂಥ ವಿಷಯ, ಇಷ್ಟು ದಿವಸ ಇರಾನ್ ಹೇಳ್ತಾ ಬರ್ತಿತ್ತು ನಮ್ಮ ಹತ್ರ 2000 ಕಿಲೋಮೀಟರ್ ಹೋಗೋ ಮಿಸೈಲ್ಗಳಿದ್ದಾವೆ ಅಂತ. ಇರಾನ್ ಹೇಳ್ತಾ ಬರ್ತಿತ್ತು ಅಂದರೆ, ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅಯಾತುಲ್ಲಾ ಖಮೇನಿ ಬದುಕಿದ್ದಾಗ ಒಂದಷ್ಟು ಪತ್ರಕರ್ತರನ್ನು ಕೂಡಿಸ್ಕೊಂಡು ಪತ್ರಕರ್ತರ ಎದುರಿಗೆ ಹೇಳಿದ್ದು, ಅದಕ್ಕೆ ಸಬ್ ಟೈಟಲ್ನಲ್ಲಿ ಓದ್ಕೊತಾ ಇದ್ದೆ. ನಾವು 2000 ಕಿಲೋಮೀಟರ್ ದೂರ ಸಾಗಬಲ್ಲಂಥ ಮಿಸೈಲ್ಗಳನ್ನು ಡೆವಲಪ್ ಮಾಡಿದ್ದೀವಿ, ಅದಕ್ಕಿಂತ ಜಾಸ್ತಿ ಹೋಗೋ ಮಿಸೈಲ್ಗಳು ನಮಗೆ ಬೇಕೇ ಆಗಿಲ್ಲ ಅಂತ. ಬೇಕಾಗಿಲ್ಲಪ್ಪ ನಮಗೆ, ಅಷ್ಟು ಸಾಕು ನಮಗೆ ಅಂತ ಬಿಟ್ಟುಬಿಟ್ಟಿದ್ದೀವಿ ನಾವು. ನಮ್ಮ ಕಾನ್ಸಂಟ್ರೇಷನ್ ಪ್ರೊಡಕ್ಷನ್ ಮೇಲೆ ಅಂತ ಅಯಾತುಲ್ಲಾ ಖಮೇನಿ ಸ್ವತಃ ಹೇಳಿದ್ದದು. ಆದರೆ ಈಗ ಇರಾನ್ ಹತ್ರ 4000 ಕಿಲೋಮೀಟರ್ ಹೋಗುವ ಮಿಸೈಲ್ಗಳಿದ್ದಾವೆ. ಚರ್ಚೆ ಶುರುವಾಗಿದೆ. ಈ ಚರ್ಚೆ ಶುರುವಾಗೋದಕ್ಕೆ ಕಾರಣ ಏನು? ಡಿಯಾಗೋ ಗಾರ್ಸಿಯಾ ಅಂತ ಒಂದು ದ್ವೀಪ ಇದೆ, ಹಿಂದೂ ಮಹಾಸಾಗರದಲ್ಲಿದೆ. ಡಿಯಾಗೋ ಗಾರ್ಸಿಯಾ, ಆ ದ್ವೀಪದ ಮೇಲೆ ಇರಾನ್ ದಾಳಿ ನಡೆಸ್ತು. ಆ ದ್ವೀಪವನ್ನು ತಲುಪಬೇಕು ಅಂದರೆ 4000 ಕಿಲೋಮೀಟರ್ ಸಾಗುವ ಕ್ಷಿಪಣಿನೇ ಬೇಕು. ಇರಾನಿಂದ ಅಷ್ಟು ದೂರ ಇದೆ ಅದು. ಕರೆಕ್ಟಾಗಿ ಬಾರ್ಡರ್ ಟು ಬಾರ್ಡರ್ ಲೆಕ್ಕ ಹಾಕ್ಕೊಂಡ್ರೆ 3850 ಕಿಲೋಮೀಟರ್ ಏನೋ ಆಗುತ್ತೆ. ಡಿಯಾಗೋ ಗಾರ್ಸಿಯಾ ಅನ್ನೋ ದ್ವೀಪ. ಆ ದ್ವೀಪದ ಕಡೆ ಇರಾನಿನ ಕ್ಷಿಪಣಿಗಳು ಬಂದಿದ್ದಾವೆ. ಅದರಲ್ಲಿ ಒಂದು ಮಾರ್ಗ ಮಧ್ಯೆ ವಿಫಲವಾಯಿತಂತೆ, ಇನ್ನೊಂದನ್ನು ಅಮೇರಿಕನ್ ಮಿಲಿಟರಿ ವಿಫಲ ಮಾಡಿದೆ. ಇದು ನೀವು 4000 ಕಿಲೋಮೀಟರ್ ಸಾಗಬಲ್ಲ ಮಿಸೈಲನ್ನು ಡೆವಲಪ್ ಮಾಡಿದೆಯಾ? ಇಲ್ಲಿ ತನಕ ಏನೇ ಆದರೂ ಇರಾನಿನ ಮಿಸೈಲ್ಗಳು ನಮ್ಮನ್ನು ತಲುಪೋದಕ್ಕಾಗೋದಿಲ್ಲ ಅಂತ ಅನೇಕ ಯುರೋಪಿಯನ್ ರಾಷ್ಟ್ರಗಳು ಅಂದ್ಕೊಂಡಿದ್ವು. ಈಗ ಡಿಯಾಗೋ ಗಾರ್ಸಿಯಾ ಕಡೆ ಇರಾನ್ ತನ್ನ ದಕ್ಷಿಣದ ದಿಕ್ಕಿಗೆ ಮಿಸೈಲ್ ಹಾರಿಸುತ್ತಲ್ಲ, ಹಾಗೆ ತಿರುಗಿಸಿ ಪಶ್ಚಿಮದ ಕಡೆ ಇಟ್ಟರೆ ಬ್ರಿಟನ್ನು, ಲಂಡನ್ನು, ಯುರೋಪಿಯನ್ ಯೂನಿಯನ್ನಿನ ಇತರ ದೇಶಗಳೆಲ್ಲ ಬಂದುಬಿಡ್ತಾವೆ ಟಾರ್ಗೆಟಿಗೆ. ಅಂದರೆ ಅಲ್ಲಿ ತನಕ ತಲುಪಬಲ್ಲವು ಇರಾನಿನ ಮಿಸೈಲ್ಗಳು ಅಂತ.
ಇದು ಇರಾನ್ ತಂದೊಡ್ಡಿರುವ ಹೊಸ ತಲೆನೋವು. ಎಷ್ಟು ದೇಶಗಳ ಲಿಸ್ಟೇ ಇದೆ ನನಗೆ ಯಾವ್ಯಾವ ಟಾರ್ಗೆಟಿಗೆ ಬರ್ತವೆ ಅಂತ. ಗ್ರೀಸ್, ಬಲ್ಗೇರಿಯಾ, ರೊಮಾನಿಯಾ, ಸೈಪ್ರಸ್, ಯುಕ್ರೇನು, ಮಾಲ್ಡೋವಾ, ಟರ್ಕಿ, ಸರ್ಬಿಯಾ, ಕ್ರೋಷಿಯಾ, ಬೋಸ್ನಿಯಾ, ಸ್ಲೋವೇನಿಯಾ, ನಾರ್ತ್ ಮೆಸಿಡೋನಿಯಾ, ಅಲ್ಬೇನಿಯಾ, ಹಂಗೇರಿ, ಸ್ಲೋವಾಕಿಯಾ, ಚೆಕ್ ರಿಪಬ್ಲಿಕ್ಕು, ಆಸ್ಟ್ರಿಯಾ, ಪೋಲೆಂಡ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್. ಇಷ್ಟು ದೇಶಗಳ 4000 ಕಿಲೋಮೀಟರ್ನ ವ್ಯಾಪ್ತಿಯೊಳಗೆ ಬರ್ತವೆ. ಇರಾನಿನ ಹತ್ರ ಈ ಮಿಸೈಲ್ ಇದ್ದದ್ದೇ ಸತ್ಯ ಆದರೆ ಅಂದರೆ ಪಡಿಸ್ತಾ ಇದ್ದಾರೆ ಇದನ್ನು. ಡಿಯಾಗೋ ಗಾರ್ಸಿಯಾದ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿದ್ದು ಹೌದು ಅಂತ ಸ್ವತಃ ಬೆಂಜಮಿನ್ ನೆತನ್ಯಾಹು ಮಾತಾಡಿದ್ದಾರೆ. ಅದರ ಬಗ್ಗೆ ಪ್ರಪಂಚ ಎಚ್ಚರಗೊಳ್ಳಬೇಕು ಅಂತ. ಡಿಯಾಗೋ ಗಾರ್ಸಿಯಾ ಮೇಲೆ ಇರಾನ್ ಯಾಕೆ ದಾಳಿ ನಡೆಸಿತು? ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಡಿಯಾಗೋ ಗಾರ್ಸಿಯಾ ಅಮೇರಿಕಾ ಮತ್ತು ಇಂಗ್ಲೆಂಡಿನ ಜಂಟಿ ಸೇನಾ ನೆಲೆ. ಎರಡೂ ದೇಶಗಳ ಸೇರ್ಕೊಂಡು ಅಲ್ಲೊಂದು ಮಿಲಿಟ್ರಿ ಬೇಸ್ ಮಾಡ್ಕೊಂಡಿದ್ದಾವೆ. ಆ ಮಿಲಿಟ್ರಿ ಬೇಸ್ನಲ್ಲಿ ಏನೇನು ವೆಪನ್ ಇಟ್ಟಿದ್ದಾರೆ ಅನ್ನುವುದರ ಬಗ್ಗೆ ದಂತಕಥೆಗಳಿದ್ದಾವೆ. ಅಯ್ಯೋ ಅಲ್ಲಿ ಹಂಗಿಟ್ಟಿದ್ದಾರಂತೆ, ಅಲ್ಲಿ ಯಾರೂ ಬಿಡೋದಿಲ್ಲ ಜನರನ್ನು. ಒಂದು ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕ್ ಆದಮೇಲೆ 4000 ಕಿಲೋಮೀಟರ್ ದೂರ ಸಾಗುವಂಥ ಕ್ಷಿಪಣಿಯನ್ನು ಇರಾನ್ನವರು ಯಾರಿಗೂ ಗೊತ್ತಾಗ್ಲಂಗೆ ರೆಡಿ ಮಾಡಿ ಇಟ್ಕೊಂಡಿದ್ರ. ಅದನ್ನು ಡಿಯಾಗೋ ಗಾರ್ಸಿಯಾ ಅನ್ನುವ ಈ ದ್ವೀಪದ ಮೇಲೆ ಪ್ರಯೋಗಿಸಿದ್ದಾರೆ ಅಂತ ಅಧಿಕೃತನೇ. ಸಕ್ಸಸ್ಫುಲಿ ಪ್ರಯೋಗಿಸಿಲ್ಲ. ಅಂದರೆ ಒಂದನ್ನು ಅಲ್ಲಿನ ಅಮೇರಿಕನ್ ಮಿಲಿಟ್ರಿ ಹೊಡೆದು ಹಾಕಿದೆ, ಇನ್ನೊಂದು ಸಮುದ್ರದಲ್ಲಿ ಬಿದ್ದಿದೆ ಅಂತ. ಡಿಯಾಗೋ ಗಾರ್ಸಿಯಾ ಒಂಥರ ರಹಸ್ಯ ದ್ವೀಪ. ಇದು ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿದೆ. ಮಾಲ್ಡೀವ್ಸ್ನಿಂದ 700 ಕಿಲೋಮೀಟರ್ ದೂರ. ಮಾಲ್ಡೀವ್ಸ್ನಿಂದ 700 ಕಿಲೋಮೀಟರ್ ದೂರ. ಹಿಂದೆ ಬ್ರಿಟಿಷರು ಆಳ್ತಿದ್ರಲ್ಲ ನಮ್ಮನ್ನು, ನಮ್ಮ ಅಕ್ಕಪಕ್ಕದ ಎಲ್ಲ ದೇಶಗಳನ್ನು ಬ್ರಿಟಿಷರೇ ಆಳ್ತಿದ್ರು. ಮಾರಿಷಸ್ಗೆ ಸ್ವಾತಂತ್ರ್ಯ ಬಂದ ನಂತರ ಈ ದ್ವೀಪನೂ ನಮಗೆ ಬರಬೇಕು ಅಂತ ಮಾರಿಷಸ್ ಕೇಳಿತು. ಬ್ರಿಟಿಷರು ಕೊಡಲಿಲ್ಲ, ತಮ್ಮ ಹತ್ರನೇ ಇಟ್ಕೊಂಡ್ರು ಇದನ್ನು. ತುಂಬ ದೊಡ್ಡದೇನಲ್ಲ ದ್ವೀಪ ಇದು. ಟೋಟಲ್ 44 ಸ್ಕ್ವೇರ್ ಕಿಲೋಮೀಟರ್ ಇದೆ. 44 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ 24 ಕಿಲೋಮೀಟರ್ ಉದ್ದ, ಮ್ಯಾಕ್ಸಿಮಮ್ ಅಗಲ 11 ಕಿಲೋಮೀಟರ್. ಅಲ್ಲಿ ಅಮೇರಿಕಾ ಮತ್ತು ಇಂಗ್ಲೆಂಡಿನ ಜಂಟಿ ಸೇನಾ ನೆಲೆ ಇದೆ. ಜನ ಇಲ್ಲ ಅಲ್ಲಿ, ಕೇವಲ ಇವರ ಸೈನಿಕರು, ಇವರ ಸೇನಾ ನೆಲೆ, ಅದರದ್ದು ಯುದ್ಧ ವಿಮಾನಗಳ ಬಂದಿಳಿಯೋದಕ್ಕೆ ರನ್ವೇ, ಆಯುಧಗಳನ್ನು ಸಂಗ್ರಹಿಸಿಡೋದಕ್ಕೆ ದೊಡ್ಡ ದೊಡ್ಡ ಗೋಡೌನ್ ಅಷ್ಟೇ ಇರೋದು. ಮುಂಚೆ ಜನ ಇದ್ರಲ್ಲಿ 1500 ಜನ ದ್ವೀಪವಾಸಿಗಳಿದ್ದರು. ಬ್ರಿಟಿಷರು ಅವರನ್ನು ಒತ್ತಾಯಪೂರ್ವಕವಾಗಿ ಒಕ್ಕಲೆಬ್ಬಿಸ್ಬಿಟ್ರು. ಒಂದಷ್ಟು ಜನರನ್ನ ಮಾರಿಷಸ್ಗೆ, ಒಂದಷ್ಟು ಜನರನ್ನ ಸೀಶೆಲ್ಸ್ ಅಂತ ಒಂದು ದೇಶ ಬರುತ್ತೆ, ಅಲ್ಲಿಗೆ ಒಕ್ಕಲೆಬ್ಬಿಸಿ ಅವ್ರಿಗೆ ₹1 ಪರಿಹಾರ ಕೊಡಲಿಲ್ಲ, ಏನಿಲ್ಲ, ತಗೊಂಡು ಹೋಗಿ ಅಲ್ಲಿಗೆ ಬಿಟ್ಟು ಬಂದು ಇನ್ನು ಮುಂದೆ ಇದು ನಮ್ಮ ಸೇನಾ ನೆಲೆ ಅಂದ್ಬಿಟ್ರು. ಆ ಸೇನಾ ನೆಲೆಯೊಳಗೆ ಎಕ್ಸಾಕ್ಟಾಗಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯಾವ್ಯಾವ ಯುದ್ಧ ವಿಮಾನ ತಂದು, ಈಗ B-12 ಬಾಂಬರ್ನ ಅಲ್ಲೇ ಇಟ್ಟಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಅಲ್ಲಿಂದ ಈ ಸೇನಾ ನೆಲೆಯನ್ನು ಅಮೇರಿಕಾ ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿ ಹೊಂದಿರುವುದರಿಂದ ನೋಡಿ, ಇಡೀ ಮಿಡ್ಲ್ ಈಸ್ಟ್ ಮೇಲೆ ಅವ್ರಿಗೊಂದು ಕಂಟ್ರೋಲ್ ಸಿಕ್ಕಂಗಾಗತ್ತೆ. ಮಿಡ್ಲ್ ಈಸ್ಟ್ ಮೇಲೆ ಈ ಭಾರತಕ್ಕೆ ತುಂಬ ಹತ್ತಿರದಲ್ಲಿದೆ ಅದು. ಈಗ ಇರಾನ್ನವರು ಕ್ಷಿಪಣಿ ಹಾರಿಸಿದ್ದಾರೆ. ಆ ಕ್ಷಿಪಣಿ ಹೆಂಗೆ ಹೋಗಿರುತ್ತೆ? ಸುಮ್ಮನೆ ಮ್ಯಾಪ್ ತೆಗೆದು ನೋಡಿ. ನಮ್ಮ ಬಾಂಬೆ, ಗೋವಾ, ಮಂಗಳೂರು, ಕೊಚ್ಚಿನ್ ಅದರ ಪ್ಯಾರಲಲ್ಲಾಗಿ ಹೋಗಿರುತ್ತೆ ಮಿಸೈಲು. 2 ಮಿಸೈಲು ಅದರ ಪ್ಯಾರಲಲ್ಲಾಗಿ ಹೋಗಿರ್ತವೆ. ಆವಾಗ ಡಿಯಾಗೋ ಗಾರ್ಸಿಯಾ ದ್ವೀಪವನ್ನು ತಲುಪೋದಕ್ಕೆ ಸಾಧ್ಯ ಆಗೋದು. ನೋಡಿ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀವಿ. ಭಾರತದಿಂದ ಇನ್ನೂ ಕೆಳಗೆ 1700 ಕಿಲೋಮೀಟರ್ ಏನೋ ಇಂಡಿಯಾದಿಂದ ಆಗುತ್ತದು. ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿ ಇಲ್ಲಿ ತನಕ ತಲುಪುವ ಮಿಸೈಲ್ಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ B-12 ಬಾಂಬರ್ ಸೇರಿದಂತೆ ಅನೇಕ ಘಾತಕ ಆಯುಧಗಳನ್ನು ಅಮೇರಿಕದವರು ಆ ದ್ವೀಪದಲ್ಲಿ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ.
ಈ ದ್ವೀಪ ಇರೋದ್ರಿಂದ ನೋಡಿ, ಈ ಪ್ರದೇಶದ ಅಷ್ಟೂ ದೇಶಗಳ ಮೇಲೆ ಯಾವಾಗ ಬೇಕಾವಾಗ ದಾಳಿ ಮಾಡುವಂಥ ಅವಕಾಶ ಸಿಗುತ್ತೆ ಅವ್ರಿಗೆ. ಇರಾಕ್ ಮೇಲೆ ದಾಳಿ ಮಾಡೋದಕ್ಕೆ ಈ ದ್ವೀಪ ಬಳಸ್ಕೊಂಡ್ರು ಅವರು. ಇಲ್ಲಿಂದಾನೇ ಅವರ ವಿಮಾನಗಳು ಟೇಕ್ ಆಫ್ ಆಗ್ತಿದ್ವು, ಇಲ್ಲಿಂದಾನೇ ರೀಲೋಡ್ ಆಗ್ತಿದ್ವು. ಅಫ್ಘಾನಿಸ್ತಾನದ ಮೇಲಿನ ದಾಳಿಗೆ 2001ರಲ್ಲಿ ಬಿಲ್ ಕ್ಲಿಂಟನ್, ಇಫ್ ಐ ಆಮ್ ನಾಟ್ ರಾಂಗ್, ಬಿಲ್ ಕ್ಲಿಂಟನ್ ಒಂದು ದಾಳಿ ನಡೆಸ್ತಾರೆ ಯುದ್ಧ ನೌಕೆಗಳ ಮೂಲಕ. ನೌಕೆಗಳು ಹೊರಟಿದ್ದು ಇಲ್ಲಿಂದ. ಆವಾಗ ಈ ಟೊಮಹಾಕ್ ಕ್ಷಿಪಣಿಗಳನ್ನು ಬಳಸೋದು ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಒಂದು 11 ಕ್ಷಿಪಣಿಗಳನ್ನು ಹಾರಿಸ್ತಾರೆ ಇವರು. ಅದೊಂದು ಕತೆ ಮಜಾ. ಈಗ ನೋಡಿ, ಹಿಂದೂ ಮಹಾಸಾಗರದಲ್ಲಿ ಬಂದು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಇವರು ಹಾರಿಸುವ ಮಿಸೈಲ್ಗಳು ಪಾಕಿಸ್ತಾನದ ಮೇಲೆ ದಾಟ್ಕೊಂಡು ಹೋಗ್ಬೇಕು. ಬಿಲ್ ಕ್ಲಿಂಟನ್ ಪಾಕಿಸ್ತಾನದವ್ರಿಗೆ ಹೇಳಲೇ ಇಲ್ಲ ನಾವು ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದೀವಿ ಅಂತ. ಪಾಕಿಸ್ತಾನದವ್ರು ಸುಮ್ಮನೆ ಆಕಾಶ ನೋಡ್ತಿದ್ರು ಅಷ್ಟೇ. ನಮ್ಮ ತಲೆ ಮೇಲೆ, ನಮ್ಮ ನೆತ್ತಿ ಮೇಲೆ ಟೊಮಹಾಕ್ ಕ್ಷಿಪಣಿಗಳು ಹೋಗ್ತಾ ಇದ್ದಾವೆ ಅಂತ. 11 ಮಿಸೈಲ್ ಹಾರಿಸಿದ್ರು ಅವಾಗ ಅವರು. ಅದರಲ್ಲಿ 10 ಹೋಗಿ ಅಫ್ಘಾನಿಸ್ತಾನಕ್ಕೆ ಬಿದ್ದವು. ಇವರೆಲ್ಲೆಲ್ಲಿ ಟಾರ್ಗೆಟ್ ಇಟ್ಟಿದ್ರಲ್ಲ ಎಲ್ಲ ಕಡೆ ಬಿದ್ದವು. ಒಂದು ಫೇಲ್ ಆಗಿ ಪಾಕಿಸ್ತಾನದೊಳಗೆ ಇಂಟ್ಯಾಕ್ಟಾಗಿ ಬಿದ್ದುಬಿಡ್ತದೆ. ಅಂದರೆ ಅದು ಬ್ಲಾಸ್ಟ್ ಆಗಲಿಲ್ಲ, ಏನಿಲ್ಲ, ಇಂಟ್ಯಾಕ್ಟಾಗಿ ಹೋಗಿ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗ್ಬಿಡ್ತು. ಪಾಕಿಸ್ತಾನ ಕೈಗೆ ಸಿಕ್ತು ಟೊಮಹಾಕ್. ಬಹಳ ರಹಸ್ಯವಾಗಿ ಅಮೇರಿಕಾ ಕಾಯ್ದಿಟ್ಟುಕೊಂಡಿದ್ದ ಟೆಕ್ನಾಲಜಿ ಅದು. ಪಾಕಿಸ್ತಾನದ ಕೈಗೆ ಇಂಟ್ಯಾಕ್ಟ್ ಆಗಿದ್ದ ಕ್ಷಿಪಣಿಯೊಂದು ಸಿಕ್ಕಿಬಿಡ್ತು. ಪಾಕಿಸ್ತಾನದ ವಿಜ್ಞಾನಿಗಳ ಕೈಗೆ ಅದು ಸಿಕ್ಕು ಅದನ್ನು ಓಪನ್ ಮಾಡಿ ರಿವರ್ಸ್ ಎಂಜಿನಿಯರಿಂಗ್ ಮಾಡ್ತಾರೆ ಅವರು. ಅದರದೊಂದು ವರ್ಷನ್ ತಾವು ತಯಾರು ಮಾಡ್ತಾರೆ. ಬಾಬರ್ ಅಂತ ಕ್ಷಿಪಣಿ, ಬಾಬರ್ ಅಂತ ಮಿಸೈಲು. ಅದು ಟೊಮಹಾಕ್ ಕ್ಷಿಪಣಿ ಪಾಕಿಸ್ತಾನದಲ್ಲಿ ಬಿದ್ದ ಕಾರಣಕ್ಕಾಗಿ ಪಾಕಿಸ್ತಾನಿ ಸೇನೆಯ ಕೈಗೆ ಅಂತಿಮ ರೂಪ ಪಡೆದು ಬಂದಂಥ ಕ್ಷಿಪಣಿ ಅದು. ಇರಾನ್ನಿಂದ 3800ರಿಂದ 4000 ಕಿಲೋಮೀಟರ್ ದೂರ ಆಗುತ್ತೆ ಒಂದು ಅಂದಾಜಿನ ಪ್ರಕಾರ. ಅಂದರೆ ಅಂಥ ಕ್ಷಿಪಣಿಯನ್ನು ಇರಾನ್ ಡೆವಲಪ್ ಮಾಡಿದೆ. ಡಿಯಾಗೋ ಗಾರ್ಸಿಯಾ ದ್ವೀಪವನ್ನು ಫುಟ್ ಪ್ರಿಂಟ್ ಆಫ್ ಫ್ರೀಡಮ್ ಅಂತಲೂ ಕರೀತಾರಂತೆ. ಭಾರತದಿಂದ 1800 ಕಿಲೋಮೀಟರ್ ದೂರ, ಮಾಲ್ಡೀವ್ಸ್ನಿಂದ 700 ಕಿಲೋಮೀಟರ್ ದೂರ ಇದೆ. $3 ಮಿಲಿಯನ್ ಈ ದ್ವೀಪಗಳನ್ನೆಲ್ಲ ಮಾರಾಟ ಮಾಡಬೇಕು ಅಂತ ಬ್ರಿಟಿಷರು ಒತ್ತಡ ಹಾಕಿದ್ರಂತೆ. ಇದೊಂದು ದ್ವೀಪವನ್ನು ತನ್ನ ಹತ್ರ ಇರಿಸಿಕೊಳ್ಳೋದಕ್ಕೆ ಬ್ರಿಟನ್ ಯಶಸ್ವಿ ಆಯಿತು. ಅದಾದ ನಂತರ ಅಮೇರಿಕದವರು ಬಂದು ಕೇಳ್ತಾರೆ, ನಾವಿಲ್ಲೊಂದು ಮಿಲಿಟರಿ ನೆಲೆ ಮಾಡ್ತೀವಿ ಅಂತ. ಬ್ರಿಟಿಷರು ಹೇಳ್ತಾರೆ, ನೀವು ಒಬ್ಬರೇ ಬೇಡ, ನೀವು ಸೇರ್ಕೊಂಡು ಮಾಡೋಣ. ಆವಾಗ ಅಗ್ರಿಮೆಂಟ್ ಆಗುತ್ತೆ. ಇಂಗ್ಲೆಂಡಿಗೂ ವಾಷಿಂಗ್ಟನ್ಗೂ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. 50 ವರ್ಷದ ಲೀಸ್ ಪೀರಿಯಡು, ಎಕ್ಸ್ಟೆಂಡೆಬಲ್ ಬೈ 20 ಇಯರ್ಸ್. ಇಷ್ಟು ವರ್ಷ ನೀವು ಇಲ್ಲಿದ್ಕೊಂಡು ಆಪರೇಷನ್ ಮಾಡಬಹುದು. ಅದಕ್ಕೆ ಬದಲಾಗಿ ಇಂಗ್ಲೆಂಡಿಗೆ ಚೀಪ್ ರೇಟ್ನಲ್ಲಿ ಒಂದಷ್ಟು ಮಿಸೈಲ್ ಕೊಡೋದು ಅಮೇರಿಕಾ ಅಂತ. ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡಿ ಇಲ್ಲೊಂದು ಸೇನಾ ನೆಲೆಯನ್ನು, ಜಂಟಿ ಸೇನಾ ನೆಲೆಯನ್ನು ಮಾಡ್ಕೋತಾರೆ ಇವರು. ಇಲ್ಲಿ ಯಾವ ಪ್ರವಾಸಿಗರಿಗೂ ಎಂಟ್ರಿ ಇಲ್ಲ. ಇದ್ದಂಥ ಜನರನ್ನು ಒಕ್ಕಲೆಬ್ಬಿಸಿದ್ದಾರೆ. 1500 ಜನ ಇದ್ರಲ್ಲಿ. 1966ರಲ್ಲಿ ಒಪ್ಪಂದ ಆಗಿದೆ. ಈಗ ನೆತನ್ಯಾಹು ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ಅವರು ಮಿಸೈಲ್ ಬರ್ತಾ ಇದ್ದಾವೆ ಅಂದರೆ ಪ್ರಪಂಚಕ್ಕೆ ಅಪಾಯ, ಯುರೋಪಿಯನ್ ರಾಷ್ಟ್ರಗಳಿಗೆ ಅಪಾಯ. ಈ ಭಯೋತ್ಪಾದಕ ರೆಜಿಮ್ನ ವಿರುದ್ಧ ಹೋರಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ನೆತನ್ಯಾಹು ಕರೆ ಕೊಡ್ತಾ ಇದ್ದಾರೆ. ಇನ್ನು ಈ ಮಧ್ಯದಲ್ಲಿ ಇವತ್ತಿನ ಯುದ್ಧ ಏನಾಯಿತು? ಎರಡೂ ಕಡೆ ದಾಳಿಗಳು ಮುಂದುವರೆದು ಇಸ್ರೇಲ್ನ ಡಿಮೋನಾ ಮತ್ತು ಅರದ್ ನಗರದ ಮೇಲೆ ಇರಾನ್ ದಾಳಿ ನಡೆಸಿತು. 100 ಜನ ಗಾಯಗೊಂಡಿದ್ದಾರೆ ಇಸ್ರೇಲ್ನಲ್ಲಿ. ಡಿಮೋನಾದಿಂದ ಒಂದು 10-15 ಕಿಲೋಮೀಟರ್ ದೂರದಲ್ಲಿ ಇಸ್ರೇಲ್ನವರ ಪರಮಾಣು ಸಂಶೋಧನಾ ಕೇಂದ್ರಗಳಿದ್ದಾವೆ, ನ್ಯೂಕ್ಲಿಯರ್ ಸೆಂಟರ್ಗಳಿರೋದಲ್ಲೇ. ಡಿಮೋನಾನ ಮಿನಿ ಭಾರತ, ಲಿಟ್ಲ್ ಇಂಡಿಯಾ ಅಂತ ಕರೀತಾರೆ. ಕಾರಣ ಏನು ಅಂದರೆ, ಭಾರತದಿಂದ ಇಸ್ರೇಲಿಗೆ ಹೋದಂಥ ಯಹೂದಿಗಳಲ್ಲಿರೋದು. ಭಾರತದಿಂದ ಇಸ್ರೇಲಿಗೆ ಯಹೂದಿಗಳು ಹೋಗಿದ್ದು ಅಂದರೆ ನಿಮಗೆ ಇತಿಹಾಸ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಅಷ್ಟೇ. ಇಸ್ರೇಲ್ ಅನ್ನೋ ಒಂದು ದೇಶ 1947ರಲ್ಲಿ ಸ್ಥಾಪನೆ ಆದಾಗ, ಅಂದರೆ 1920ರಲ್ಲಿ ಅದನ್ನು ಯಹೂದಿಗಳಿಗೊಂದು ರಾಷ್ಟ್ರ ಇರಬೇಕು ಅಂತ ಒಂದು ಪರಿಕಲ್ಪನೆ ಶುರುವಾಗುತ್ತೆ. ಜಿಯೋನಿಸ್ಟ್ ಮೂಮೆಂಟ್ ಶುರುವಾಗುತ್ತೆ. ಅಂತಿಮವಾಗಿ 2ನೇ ವಿಶ್ವಯುದ್ಧದ ನಂತರ
ಅದೊಂದು ಕನಸು ನೆನಸಾಗತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಈಗೇನು ಇಸ್ರೇಲ್ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ಜಾಗ ಕೊಟ್ಟು ಇದು ಯಹೂದಿಗಳ ದೇಶ, ಇಲ್ಲಿ ನೀವು ಇರಬಹುದು ಅಂತಾರೆ. ಆವಾಗ ಪ್ರಪಂಚದ ಮೂಲೆ ಮೂಲೆಯಲ್ಲಿದ್ದಂಥ ಯಹೂದಿಗಳಿಗೆ ಆಹ್ವಾನ ಬರುತ್ತೆ, ನಮ್ಮದೊಂದು ದೇಶ ಆಗಿದೆ ಬನ್ನಿ ಅಂತ. ಭಾರತದಲ್ಲೂ ದೊಡ್ಡ ಸಂಖ್ಯೆಯಲ್ಲಿದ್ದರು, ಕನ್ಸಿಡರಬಲ್ ಸಂಖ್ಯೆಯಲ್ಲಿ ಯಹೂದಿಗಳಿದ್ದರು. ಅವರ ಪೈಕಿ ಬಹುತೇಕರು ಅಲ್ಲಿಗೆ ವಲಸೆ ಹೋಗ್ತಾರೆ. ಇಸ್ರೇಲ್ ಆಗಿದ್ದೇ ಹಾಗೆ. ಇಸ್ರೇಲ್ ಅನ್ನುವ ದೇಶ 1947ರಲ್ಲಿ ಸ್ಥಾಪನೆಯಾದ ನಂತರ ಕರೀತಾರೆ ಎಲ್ಲ ಕಡೆಯಿಂದ ಯಹೂದಿಗಳನ್ನು, ನಮ್ಮದೊಂದು ದೇಶ ಆಗಿದೆ ಬನ್ನಿ 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 ಅಂತ. ಎಲ್ಲ ಕಡೆಯಿಂದ ಯಹೂದಿಗಳು ಅಲ್ಲಿಗೆ ಹೋಗ್ತಾರೆ. ಕೆಲವು ಕಡೆಯಿಂದ ಪರಿಸ್ಥಿತಿ ಇರೋದಿಲ್ಲ, ಅಲ್ಲಿನ ಆಳ್ವಿಕೆಯ ಕಾರಣಕ್ಕಾಗಿ ಅವ್ರನ್ನ ಸ್ಮಗಲ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಜನರನ್ನು, ಯಹೂದಿಗಳಿಗೊಂದು ದೇಶ ಆಗಿದೆ ಅಂತ. ನೋಡಿ, ಹಾಗೆ ಹೋದ ಸಂದರ್ಭದಲ್ಲಿ ಈ ಯಹೂದಿಗಳು ಯಾವ್ಯಾವ ದೇಶದಲ್ಲಿದ್ದರು ಆ ದೇಶದ ಸಂಸ್ಕೃತಿಗೆ ಒಗ್ಕೊಂಡ್ಬಿಟ್ಟಿದ್ರು. ಅವರಿಗೆ ಅವರದ್ದೇ ಆದ ಒಂದು ಭಾಷೆ ಇರಲಿಲ್ಲ. ಈಗ ಹೀಬ್ರೂ ಇದೆ. ಹೀಬ್ರೂ ಭಾಷೆಯನ್ನು ಅದು ಹೆಂಗೆ ರಿವೈವ್ ಮಾಡಿದ್ರು ಅನ್ನೋದೇ ಒಂದು ಕಥೆ ಅದು. ಆವಾಗ ಇದ್ದ ದೇಶಗಳಿಂದೆಲ್ಲ ಬಂದುಬಿಟ್ಟಿದ್ರು ಯಹೂದಿಗಳು. ಅವರು ತಮ್ಮ ದೇಶದಲ್ಲಿ ತಮ್ಮದು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ರು ಅದೇ ಲ್ಯಾಂಗ್ವೇಜ್ ಮಾತಾಡ್ತಿದ್ರು. ಅವರ ಕಲ್ಚರ್ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು. ನಿಮಗೆ ನೆನಪಿದ್ರೆ 2023ರಲ್ಲಿ ಇಸ್ರೇಲಿನ ಮೇಲೆ ಟೆರರ್ ಅಟ್ಯಾಕ್ ಆದಾಗ ನಾನು ಹೋಗಿ ಕವರೇಜ್ ಮಾಡಿದಾಗ ಅಲ್ಲಿ ಒಂದಷ್ಟು ಜನ ಹಿಂದಿಲಿ ಮಾತಾಡಿದರು ಯಹೂದಿಗಳು. ಹಿಂದಿಲಿ ಅವರು ಭಾರತದಿಂದ ಅಲ್ಲಿಗೆ ವಲಸೆ ಹೋದ ಯಹೂದಿಗಳು. ಹಿಂದಿ ಮಾತಾಡೋರು ಇದ್ದಾರೆ, ಮರಾಠಿ ಮಾತಾಡೋರು ಇದ್ದಾರೆ, ಬಂಗಾಳಿ ಮಾತಾಡೋರು ಇದ್ದಾರೆ. ಅಲ್ಲಿ ಕಲ್ಚರಲ್ಲಿ ಅವ್ರ ಮೇಲೆ ಇಂಪ್ಯಾಕ್ಟ್ ಹೆಂಗಿದೆ ಅಂದರೆ, ಮಂಗಳಸೂತ್ರ ಕಟ್ಕೋತಾರೆ ಅವರು, ಕೆಲವರು ಕುಂಕುಮ ಇಟ್ಕೋತಾರೆ. ಇದೇನಿದು ಹಿಂಗೆ ಅಂದರೆ ನಾವು ಭಾರತದಿಂದ ಬಂದಿರುವ ಯಹೂದಿಗಳು ಅಂತ. ಅಲ್ಲಿ ಡಿಮೋನಾ ನಗರಕ್ಕೆ ನಾನು ಹೋದಾಗ ಅವ್ರನ್ನ ಮಾತಾಡಿಸಿತ್ತು. ಆ ರೀತಿಯಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಬಂದಿರುವ ಯಹೂದಿಗಳೆಲ್ಲ ಸೇರ್ಕೊಂಡಿರುವಂಥ ದೇಶ ಇಸ್ರೇಲ್. ಲಿಟ್ಲ್ ಇಂಡಿಯಾ ಅಂತ ಕರೀತಾರೆ. ಅಂದರೆ ಈಗಲೂ ಕೂಡ ಯಹೂದಿಗಳಲ್ಲಿಗೆ ವಲಸೆ ಹೋಗ್ತಾರೆ. ಸರ್ಕಾರ ಜವಾಬ್ದಾರಿ ತಗೊಳ್ತಲ್ಲಿದು. ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅವರನ್ನು ಎಲ್ಲಿ ಇಡಬೇಕು, ಅವ್ರಿಗೊಂದು ಮನೆ ಆಗಬೇಕು, ಅವ್ರಿಗೊಂದು ಉದ್ಯೋಗ ಆಗಬೇಕು, ಎಲ್ಲ ವ್ಯವಸ್ಥೆ ಸರ್ಕಾರದ ಕಡೆಯಿಂದ ಮಾಡ್ತಾರೆ. ಸೆಟಲ್ಮೆಂಟ್ ಅಂತ ಕರೀತಾರೆ. ದೊಡ್ಡ 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 ಏರಿಯಾಗಳಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕಟ್ತಾರೆ. ಅವುಗಳನ್ನು ಅಲಾಟ್ ಮಾಡ್ತಾರೆ, ಇದು ನಿಮಗೆ ಇದು ನಿಮಗೆ ಇದು ನಿಮಗೆ ಅಂತ. ಹಾಗೆ ಭಾರತದಿಂದ ಹೋದಂಥ ಯಹೂದಿಗಳನ್ನು ಅಲ್ಲಿ ನೆಲೆ ನಿಲ್ಲಿಸಿತ್ತು ಆವಾಗಿನ ಇಸ್ರೇಲ್ ಸರ್ಕಾರ. ಅದಕ್ಕೆ ಲಿಟ್ಲ್ ಇಂಡಿಯಾ ಅಂತ ಹೆಸರು ಬಂತು. ಅಲ್ಲಿಗೆ ದಾಳಿಯಾಗಿದೆ ಇರಾನಿಂದ. ದಿಮೋನಾ ನಗರದ ಲಿಟ್ಲ್ ಇಂಡಿಯಾ ಮೇಲೆ ದಾಳಿ ಹಿಂದಿನ ದಿವಸ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿದ್ರಲ್ಲ, ಟೆಲ್ ಅವೀವ್ನಲ್ಲಿ ನೆತನ್ಯಾಹು ಅವ್ರನ್ನ ಮೀಟ್ ಮಾಡಿದಾಗ ಅವರು ಭಾಷಣದಲ್ಲಿ ಒಂದು ಮಾತಾಡಿದ್ದು ಬಹಳ ಚರ್ಚೆ ಆಯಿತು. ಭಾರತ ಮದರ್ಲ್ಯಾಂಡು, ಇಸ್ರೇಲ್ ಫಾದರ್ಲ್ಯಾಂಡು ಅಂದರು ಮೋದಿ. ಕೆಲವರು ಅದೆಂಗ್ರಿ ಫಾದರ್ಲ್ಯಾಂಡ್ ಆಗುತ್ತೆ, ಅದರ ಅರ್ಥ ಏನು ಅಂತಂದರು. ನಾವು ಭಾರತ ಮಾತೆ ಅಂತೀವಿ. ಭಾರತ ನಮ್ಮ ತಾಯಿ ಅನ್ನೋದಾದರೆ ಇಸ್ರೇಲ್ ತಂದೆನಾ ಅಂತ ಕೇಳಿದ್ರು. ಆ್ಯಕ್ಚುಲಿ ಇಡೀ ಸ್ಪೀಚ್ ಇದ್ದದ್ದು ಭಾರತದಿಂದ ವಲಸೆ ಹೋಗಿ ಅಲ್ಲಿ ನೆಲೆ ನಿಂತಿರುವ ಯಹೂದಿಗಳ ಬಗ್ಗೆ. ಅವ್ರು ಹೇಳಿದ್ದು, ಲಕ್ಷಾಂತರ ಜನ ಯಹೂದಿಗಳು ಭಾರತದಿಂದ ವಲಸೆ ಬಂದು ಇಲ್ಲಿದ್ದಾರೆ. ಅವರು ಇಸ್ರೇಲಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಸ್ರೇಲ್ಗೋಸ್ಕರ ತಮ್ಮ ಪ್ರಾಣ ಮುಡುಪಾಗಿಟ್ಟಿದ್ದಾರೆ. ಅವರ ಪಾಲಿಗೆ ಈಗಲೂ ಇಸ್ರೇಲ್ ಫಾದರ್ಲ್ಯಾಂಡ್ ಆದರೆ ಭಾರತ ಮದರ್ಲ್ಯಾಂಡ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು ಭಾರತದಿಂದ ವಲಸೆ ಹೋದಂಥ ಯಹೂದಿಗಳ ಬಗ್ಗೆ ಆಗಿತ್ತದು. ಇದಾಯಿತು. ಟೆಲ್ ಅವೀವ್ ಮೇಲೆ ದಾಳಿಯಾಗಿದೆ. ಇಸ್ರೇಲಿನ ಪ್ರಮುಖ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇರಾನಿ ಸೇನೆ ಅಮೇರಿಕದ ಮತ್ತೊಂದು F-15 ಯುದ್ಧ ವಿಮಾನವನ್ನು ಹೊಡೆದಾಕಿದೆ. 4ನೇ ಯುದ್ಧ ವಿಮಾನವನ್ನು ಅಮೇರಿಕ ಕಳ್ಕೊಂಡಂಗಾಯಿತು. ಮಿಸೈಲ್ ದಾಳಿಯಲ್ಲಿ F-15 ಯುದ್ಧ ವಿಮಾನವನ್ನು ಹಾರ್ಮೂಜ್ ಹತ್ರನೇ ಇರಾನ್ ಹೊಡೆದಾಕಿದೆ. ಇಸ್ರೇಲಿನ ಕಿರಿಯಾತ್ ಘಾಟ್ ಮತ್ತು ಅಶ್ಕಲಾನ್ ನಗರಗಳ ಮೇಲೆ ಇರಾನಿನ ಕ್ಲಸ್ಟರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ಇಸ್ರೇಲಿನ ಶಾಲೆಯೊಂದರ ಮೇಲೆ ಕ್ಷಿಪಣಿಯ ಅವಶೇಷಗಳು ಬಿದ್ದಿದ್ದಾವೆ. ಇರಾನಿನ ಮೇಲೆ ಇಸ್ರೇಲ್ನ ದಾಳಿ ಮುಂದುವರಿತು. ಇಸ್ಫಹಾನ್ ವಾಯುನೆಲೆಯ ಮೇಲೆ ದಾಳಿ ನಡೆಸಲಾಯಿತು. ಹೊತ್ತಿ ಉರಿತಾ ಇದೆ ಇಸ್ಫಹಾನ್ ವಾಯುನೆಲೆ.
ಯಾಜ್ದ್ ಮತ್ತು ಖೊರಮಾಬಾದ್ ನಗರಗಳ ಮೇಲೆ IDF, ಇರಾನಿನ ನಗರಗಳಿವು, ಅವುಗಳ ಮೇಲೆ IDF ಅಟ್ಯಾಕ್ ಮಾಡಿದೆ. ಟೆಹರಾನ್ ಮೇಲೆ ಇಡೀ ದಿವಸ ಅಮೆರಿಕ ಇಸ್ರೇಲಿನ ಜಂಟಿ ದಾಳಿ 50 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ನಡೆದಿದೆ. ಇರಾನಿನ ಡ್ರೋನ್ ಉಡಾವಣಾ ಕೇಂದ್ರಗಳು, ಡ್ರೋನ್ ಲಾಂಚ್ ಪ್ಯಾಡ್ಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ನಲ್ಲಿ, ಅದು ಬೇರೆ ಯುದ್ಧ, ಇದು ಬೇರೆ ಯುದ್ಧ, ನೆನಪಿರಲಿ, ಇಸ್ರೇಲ್ 2 ಯುದ್ಧ ಮಾಡ್ತಾ ಇದೆ. ಇದು ದಕ್ಷಿಣ ಲೆಬನಾನ್. ಇಲ್ಲಿನ ಒಂದು ಬ್ರಿಡ್ಜನ್ನು ಇಸ್ರೇಲ್ ಉಡಾಯಿಸಿದೆ. ಲಿಟಾನಿ ನದಿಯ ಮೇಲಿದ್ದ ಖಾಸ್ಮಿಯೇ ಬ್ರಿಡ್ಜ್ ಇದು. ದಾಳಿ ನಡೆಸಿ ಈ ಬ್ರಿಡ್ಜನ್ನು ಇಸ್ರೇಲ್ ಉಡಾಯಿಸಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಈ ಯುದ್ಧ ಮತ್ತು ಯುದ್ಧದ ಪರಿಣಾಮಗಳ ಬಗ್ಗೆ ಮಾತಾಡಿದರು. ಕೇಳಿಸ್ಕೊಳ್ಳಿ. इस समय पश्चिमी एशिया की हालत चिंताजनक है. बीते 2-3 हफ्तों में जयशंकर जी ने और हरदीप पुरी जी ने इस विषय पर सदन को जरूरी जानकारी दी है. अब इस संकट को 3 सप्ताह से ज्यादा हो रहा है. इसका पूरे विश्व की अर्थव्यवस्था पर, लोगों के जीवन पर बहुत ही विपरीत असर हो रहा है. इसलिए पूरी दुनिया इस संकट के जल्द से जल्द समाधान के लिए सभी पक्षों से आग्रह भी कर रही है. अध्यक्ष महोदय, भारत के सामने भी इस युद्ध ने अप्रत्याशित चुनौतियां खड़ी कर दी हैं. ये चुनौतियां आर्थिक भी हैं, नेशनल सिक्योरिटी से जुड़ी भी हैं और मानवीय भी हैं. युद्धरत और युद्ध से प्रभावित देशों के साथ भारत के व्यापक व्यापारिक रिश्ते हैं. भारत हमेशा से मानवता के हित में और शांति के पक्ष में अपनी आवाज उठाता रहा है. मैं फिर कहूंगा कि बातचीत और कूटनीति ही इस समस्या का समाधान है. हमारे हर प्रयास तनाव को कम करने, इस संघर्ष को समाप्त करने के लिए है. इस युद्ध में किसी के भी जीवन पर संकट मानवता के हित में नहीं है. इसलिए भारत का प्रयास सभी पक्षों को जल्द से जल्द शांतिपूर्ण समाधान के लिए प्रोत्साहित करने का है. हमारी सरकार का ये प्रयास रहा है कि पेट्रोल, डीजल और गैस की सप्लाई बहुत ज्यादा प्रभावित न हो. देश के सामान्य परिवारों को परेशानी भी कम से कम हो, इस पर हमारा फोकस रहा है. भारत ने बीते 11 वर्षों में अपनी एनर्जी इंपोर्ट का डाइवर्सिफिकेशन किया है. पहले क्रूड ऑयल, LNG, LPG ऐसी एनर्जी जरूरतों के लिए 27 देशों से इंपोर्ट किया जाता था. वहीं आज भारत 41 देशों से एनर्जी इंपोर्ट करता है. अध्यक्ष जी, बीते दशक में भारत ने संकट के ऐसे ही समय के लिए कच्चे तेल के भंडारण को भी प्राथमिकता दी है. आज भारत के पास 53 लाख मीट्रिक टन से अधिक का स्ट्रेटेजिक पेट्रोलियम रिजर्व है और 65 लाख मीट्रिक टन से अधिक के रिजर्व की व्यवस्था पर देश काम कर रहा है. हमारी तेल कंपनियों के पास जो रिजर्व रहता है वो अलग है. बीते 11 ತುಂಬ ಅಪರೂಪ, ಐ ಥಿಂಕ್ ಫಸ್ಟ್ ಟೈಮ್ ಇಡೀ ಭಾಷಣವನ್ನು ಮೋದಿ ಹಿಂಗೆ ಓದ್ಕೊಂಡು ನೋಡ್ಕೊಂಡು ಹೇಳಿದ್ದು. ಇದು ವಿದೇಶಾಂಗಕ್ಕೆ ಸಂಬಂಧಿಸಿದ ಒಂದು ಮ್ಯಾಟ್ರು. ಒಂದು ಶಬ್ದ ಆಚೆ ಈಚೆ ಆದರೂ ಕೂಡ ವಿಷಯದಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ಒಂದು ಶಬ್ದ ಆಚೆ ಈಚೆ ಆದರೂ ಕೂಡ ಏನೇನು ಆಗ್ತಾ ಇದೆ, ಏನೇನು ಮಾಡುವ ಪ್ರಯತ್ನದಲ್ಲಿ ಸರ್ಕಾರ ಇದೆ ಅನ್ನೋದನ್ನು ವಿವರಿಸಿದ್ರು. ಒಂದು ಕಳವಳಕಾರಿಯಾದಂಥದ್ದು ಇದರಲ್ಲಿ ಗೊಬ್ಬರದ ವಿಷಯ ಬರುತ್ತೆ. ರಸಗೊಬ್ಬರದ ಕೊರತೆ ಆಗಿಬಿಟ್ರೆ ಅಂತ. ಭಾರತದಲ್ಲಿ ಧಾನ್ಯ ಸಂಗ್ರಹ ಸಾಕಷ್ಟಿದೆ, ನೋ ಡೌಟ್.
ಮುಂದಿನ ಬಿತ್ತನೆ ಆಗಬೇಕಲ್ಲ, ಮುಂಗಾರು ಬಿತ್ತನೆ. ಅಲ್ಲಿ ಸಂಪೂರ್ಣ ಬಿತ್ತನೆಯಾಗಲಿ ಅನ್ನುವ ಪ್ರಯತ್ನದಲ್ಲಿ ನಾವಿದ್ದೀವಿ. ಬೇರೆ ಬೇರೆ ಕಾರಣಗಳಿಂದಾಗಿ ವರ್ಲ್ಡ್ ಮಾರ್ಕೆಟ್ನಲ್ಲಿ ಯೂರಿಯಾ ಒಂದು ಚೀಲಕ್ಕೆ 3,000 ರೂಪಾಯಿ ಹೋದರೂ ನಮ್ಮ ರೈತರಿಗೆ ನಾವು 300 ರೂಪಾಯಿ ಕೊಟ್ಟಿದ್ದೀವಿ. ಅದೇ ಕಮಿಟ್ಮೆಂಟನ್ನು ಮುಂದುವರಿಸ್ತೀವಿ ಅಂತೆಲ್ಲ ಹೇಳಿದ್ರು. ಏನೇ ಆದರೂ ಯುದ್ಧದ ಕಾರಣಕ್ಕೆ ಪರ್ ಬ್ಯಾರೆಲ್ $110 ಹೋಗಿದೆ. ಬಂಗಾರ ಬೆಳ್ಳಿ ರೇಟ್ ಬೀಳ್ತಾ ಇದೆ. ಶೇರ್ ಮಾರ್ಕೆಟ್ ಬೀಳ್ತಾ ಇದೆ. ಈ ಮಧ್ಯದಲ್ಲಿ ಭಾರತದಲ್ಲಿ ಪಾಕಿಸ್ತಾನದ ರಾಯಭಾರಿಯಾಗಿದ್ದ ಅಬ್ದುಲ್ ಬಸೀತ್ ಪಾಕಿಸ್ತಾನದ ಒಂದು ನ್ಯೂಸ್ ಚಾನಲ್ಗೆ ಕೊಟ್ಟಿರುವ ಹೇಳಿಕೆ, ಫಾರ್ ಯುವರ್ ಇನ್ಫಾರ್ಮೇಷನ್, ಇದು ತಿರುಕನ ಕನಸು ಹುಚ್ಚು ಕಲ್ಪನೆ ಅಂತ ಅನಿಸುತ್ತೆ ನಮಗೆ. ತುಳಸಿ ಗಬಾರ್ಡ್ ಒಂದು ಹೇಳಿಕೆ ಕೊಟ್ಟಿದ್ದರು. ತುಳಸಿ ಗಬಾರ್ಡ್ ಅಮೇರಿಕದ ಸೆನೇಟರು, ಅವರೊಂದು ಹೇಳಿಕೆ ಕೊಟ್ಟಿದ್ದರು. ಅವರ ಹೇಳಿಕೆ ಸ್ಪಷ್ಟ ಇತ್ತು. ನಾವು ಇರಾನ್ ನ್ಯೂಕ್ಲಿಯರ್ ವೆಪನ್ ಮಾಡಿಬಿಡುತ್ತೆ, ಇರಾನ್ ನ್ಯೂಕ್ಲಿಯರ್ ವೆಪನ್ ಮಾಡಿಬಿಡುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಪಾಕಿಸ್ತಾನದ ಹತ್ರ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ. ಅವರು ಹೆಚ್ಚು ಹೆಚ್ಚು ದೂರ ತಲುಪಬಲ್ಲಂಥ ಕ್ಷಿಪಣಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆ ಡೇಂಜರ್ ಕಡೆ ಗಮನ ಕೊಡಬೇಕು ಅಂತ ಹೇಳಿದರು ತುಳಸಿ ಗಬಾರ್ಡ್. ಆ ವಿಷಯವನ್ನು ಪಾಕಿಸ್ತಾನದ ಪತ್ರಕರ್ತೆಯೊಬ್ಬರು ಅಬ್ದುಲ್ ಬಸೀತ್ ಕೇಳಿದ್ರೆ ಹಿಂಗಂತಿದಾರಲ್ಲ ಅಂದರೆ, ಅವರು ಅಮೇರಿಕ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ರು ಅದನ್ನು. ಅಬ್ದುಲ್ ಬಸೀತ್ ಹೇಳೋದು, ಅಮೇರಿಕ ಅಕಸ್ಮಾತ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ, ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ, ಮರಳಿ ಅಮೇರಿಕಾದ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ, ಇಸ್ರೇಲ್ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲ. ಆದರೆ ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ, ದಿಲ್ಲಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿಬಿಡ್ತೀವಿ ಅಂತ ಒಬ್ಬ ರಾಯಭಾರಿ ಹೇಳಬಹುದಾದ ಮಾತಾ ಇದು? ಜವಾಬ್ದಾರಿ ಬೇಡೇನ್ರಿ? ಅಮೇರಿಕದವ್ರು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ದಿಲ್ಲಿ ಮೇಲೆ ಹಾಕ್ಬಿಡ್ತೀವಪ್ಪ ನ್ಯೂಕ್ಲಿಯರ್ ಬಾಂಬು ಅಂತ. ಮುಂದೇನಾಗುತ್ತೋ ನೋಡ್ಕೊಳ್ಳೋಣ. ಆ ಮನುಷ್ಯ ಹೇಳೋದು, ನಾವು ದಿಲ್ಲಿ ಮೇಲೆ ಬಾಂಬ್ ಹಾಕಿದ್ಮೇಲೆ ಮುಂದೇನಾಗುತ್ತೋ ಮುಂದೆ ನೋಡ್ಕೊಳ್ಳೋಣ, ಒಟ್ಟಿನಲ್ಲಿ ಹಾಕ್ತೀವಿ ನಾವು ಅಂತ. ಕೇಳಿಸ್ಕೊಳ್ಳಿ ಈ ಪರಿನ. ಮುಂದಿನ ಸುದ್ದಿಗೆ ಹೋಗೋಣ. ಆ್ಯಕ್ಚುಲಿ ಜಾಸ್ತಿ ಟೈಮ್ ಬೇಕಾಗಿತ್ತು ಇದನ್ನು ಹೇಳೋದಕ್ಕೆ. ಆಸಿಮ್ ಮುನೀರ್, ಪಾಕಿಸ್ತಾನ ಸೇನೆಯ ಸರ್ವಾಧ್ಯಕ್ಷ ಜನರಲ್ ಆಸಿಮ್ ಮುನೀರ್, ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಅವ್ರ ಆಫೀಸ್ನಿಂದ ಮೊನ್ನೆ ಫಾಸ್ಟಾಗಿ ಹೇಳ್ಬಿಡ್ತೀನಿ, ಶಿಯಾ ಧರ್ಮಗುರುಗಳಿಗೆ ಒಂದು ಫೋನ್ ಹೋಗಿದೆ. ಇಫ್ತಿಯಾರ್ ಕೂಟ ಆಯೋಜನೆ ಮಾಡ್ತಾ ಇದ್ದಾರೆ, ಆಸಿಮ್ ಮುನೀರ್ ಅವರು ಬರಬೇಕು ರಾವಲ್ಪಿಂಡಿ ಆಫೀಸ್ಗೆ ಅಂತ. ಎಲ್ಲರೂ ಹೋಗಿದ್ದಾರೆ, ಶಿಯಾ ಧರ್ಮಗುರುಗಳು ಹೋಗಿದ್ದಾರೆ. 4 ಕೋಟಿ ಶಿಯಾಗಳಿದ್ದಾರೆ ಪಾಕಿಸ್ತಾನದಲ್ಲಿ. ಅವ್ರನ್ನ ಕೂಡಿಸ್ಕೊಂಡು ಏನೋ ಮಿಲಿಟ್ರಿ ಚೀಫು ನಮಗೆ ಇಫ್ತಿಯಾರಿಗೆ ಕರೆದಿದ್ದಾರೆ ಅಂತ ಹೋದರೆ, ಮನಸ್ಸಿಗೆ ಬಂದಿದ್ದೇ ಮಾತಾಡಿದ್ದಂತೆ ಆಸಿಮ್ ಮುನೀರ್. ಏನು ಹೇಳಿದ್ದು? ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ನೀವು ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಮಾಡ್ತೀರಾ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ರೆ ನೀವು ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಮಾಡ್ತೀರಾ, ಅಷ್ಟು ಪ್ರೀತಿ ಇದೆಯಾ ನಿಮಗೆ ಇರಾನ್ ಮೇಲೆ? ಅಷ್ಟು ಪ್ರೀತಿ ಇದ್ದರೆ ಹೋಗ್ಬಿಡಿ ಅಲ್ಲಿಗೆ ಅಂತ. ಲಿಟ್ರಲಿ ಈ ಮಾತನ್ನು ಆಸಿಮ್ ಮುನೀರ್ ತನ್ನದೇ ದೇಶದ ಶಿಯಾ ಧರ್ಮಗುರುಗಳಿಗೆ ಹೇಳಿದ್ದು, ಹೋಗ್ಬಿಡಿ ನೀವು ಇರಾನಿಗೆ ಅಂತ. ಇಲ್ಲಿ ಆ ಥರದ ಹೇಳಿಕೆ ಕೊಡುವವರನ್ನು ಫ್ರಿಂಜ್ ಎಲಿಮೆಂಟ್ಸು ಅಂತ ಕರಿತೀವಿ ನಾವು ಭಾರತದಲ್ಲಿ. ಕೋಮುವಾದಿಗಳು ಅಂತ ಅನ್ನಿಸ್ಕೋತಾರೆ ಅವರು. ಹಂಗೆ ಯಾರು ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಅಂತ ಯಾರಿಗಾದರೂ ಹೇಳಿದ್ರೆ, ಅಲ್ಲಿ ಕೂತ್ಕೊಂಡು ಇರಾನಿಗೆ ಹೋಗ್ಬಿಡಿ ಅಂತ ಒಂದು ಆ ದೇಶದ ಮಿಲಿಟ್ರಿಯ ಸುಪ್ರೀಂ ಲೀಡರ್ ಹೇಳ್ತಾ ಇರೋದು. ಹೊರಗೆ ಬಂದ ನಂತರ ಆ ಧರ್ಮಗುರುಗಳು ಬಹಿರಂಗವಾಗಿ ಮಾತಾಡ್ತಿದ್ದಾರೆ. ಹಿಂಗಂದ್ಬಿಟ್ರು ಆಸಿಮ್ ಮುನೀರು ಅಂತ. ಅವ್ರು ಹೇಳೋದು, ನಮಗೆ ಇರಾನ್ ಮೇಲೆ ಪ್ರೀತಿ ಇದ್ರೆ ಇರಾನ್ಗೆ ಹೋಗು ಅಂತಿರಲ್ಲ, ನೀವು ಅಮೇರಿಕದ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಿ, ಇಸ್ರೇಲ್ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಿ, ಅಷ್ಟು ಪ್ರೀತಿ ಇದ್ರೆ ನೀವು ಅಲ್ಲಿಗೆ ಹೋಗ್ಬಿಡಿ ಅಂತ. ಕೇಳಿಸ್ಕೊಳ್ಳಿ, ಒಬ್ಬ ಇಂಥ ಮಾತು ಯಾಕೆ ಬರ್ತವೆ ಒಬ್ಬ ಸೇನಾ ಮುಖ್ಯಸ್ಥರಿಂದ? ಯಾಕೆಂದರೆ ಇತಿಹಾಸ ನೋಡಬೇಕು. ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿ ಸಂಘರ್ಷಕ್ಕೆ ದೊಡ್ಡ ಇತಿಹಾಸ ಇದೆ. ಸಾವಿರಾರು ಜನ ಶಿಯಾಗಳನ್ನು ನಡು ರಸ್ತೆಯಲ್ಲಿ ಕತ್ತರಿಸಿ ಹಾಕಿದ್ದಾರೆ, ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಗುಂಡಿಟ್ಟು ಕೊಂದಿದ್ದಾರೆ. ಅವರು ನಮಾಜ್ ಮಾಡುವುದಕ್ಕೆ ಹೋಗುವ ಮಸೀದಿಗಳಲ್ಲಿ ಬಾಂಬ್ ಬಿಟ್ಟು ಉಡಾಯಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಉಡಾಯಿಸಿಬಿಟ್ಟಿದ್ದಾರಲ್ಲಿ ಬಾಂಬ್ ಬಿಟ್ಟು. ಶಿಯಾ ಸುನ್ನಿ ಸಂಘರ್ಷ ಪಾಕಿಸ್ತಾನದಲ್ಲಿ ಪೀಕ್ನಲ್ಲಿದೆ. ಒಂದು ಅಲ್ಲಿ ಶಿಯಾಗಳ ಅನುಭವಿಸೋದು, ಇನ್ನೊಂದು ಅಹಮದಿಯರ ಅನುಭವಿಸೋದು ರೀ. ಬೇಜಾರಾಗತ್ತೆ ಅವ್ರು ನೋಡಿದ್ರೆ. 2 ಸಬ್ಸೆಕ್ಟ್ಸು ಇಸ್ಲಾಮಿಂದು, ಬಟ್ ಅವರ ಮೇಲೆ ನಡೆಯುವ ದೌರ್ಜನ್ಯಗಳು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿತ್ತು. ಇನ್ಯಾವತ್ತಾರು ಮಾತಾಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.